ಸಂಸತ್ ದಾಳಿಕೋರರ ಗುರಿ ಪ್ರಧಾನಿ ಮೋದಿ ಆಗಿದ್ರ ಅಂತ. ಸಂಸತ್ ದಾಳಿಕೋರರ ಗುರಿ ಪ್ರಧಾನಿ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ಕಾಣೆಯಾದ ಅಂತ ವ್ಯಕ್ತಿ ಪೋಸ್ಟ್ ಹಾಕಿದ್ದಾರೆ. ಕಾಣೆಯಾದ ವ್ಯಕ್ತಿ ಅಂತ. ಸಂಸತ್ನ ಲೋಕಸಭೆಯೊಳಗೆ ಗದ್ದಲ ಎಬ್ಬಿಸುವ ಮುನ್ನ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಈ ಆರೋಪಿಗಳು ಗಲಾಟೆ ಆಗೋದಕ್ಕೂ ಮುನ್ನ ಲೋಕಸಭೆಯಲ್ಲಿ ಭದ್ರತೆ ಉಲ್ಲಂಘಿಸಿದ ಆರೋಪಿಗಳಿಂದ ಈ ಪೋಸ್ಟನ್ನು ಮಾಡಲಾಗಿತ್ತು ಅಂತ ಕೂಡ ಗೊತ್ತಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕಾಣೆಯಾದ ವ್ಯಕ್ತಿ ಅಂದರೆ ಮೋದಿ ಅಂತಂದರೆ ಇವರಿಗೆ ಸೈರಣೆ ಇರಲಿಲ್ಲ ಅಂತ ಆಯಿತು. ಮೋದಿ ಅಂತಂದರೆ ಇವ್ರಿಗೆ ಆಗ್ತಿರಲಿಲ್ಲ ಅಂತ ಆಯಿತು. ಹಾಗಾಗಿ ಈ ರೀತಿ ಮಾಡಿದ್ದಾರೆ. ಅದು ಯಾವಾಗ? ಈ ಗಲಾಭೆಗೂ ಮುನ್ನ, ಈ ಗಲಾಭೆಗಳಿಗೂ ಮುನ್ನ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಏನು ಪೋಸ್ಟ್ ಮಾಡಿದ್ರು ಇವರು? ಯಾವಾಗ ಪೋಸ್ಟ್ ಮಾಡಿದ್ರು? ಅದರ ಅರ್ಥ ಮೋದಿ ಕಂಡ್ರೆ ಇವ್ರಿಗೆ ಆಗ್ತಿರ್ಲಿಲ್ಲ ಅಂತನಾ, ಹೇಗೆ? ಈ ಘಟನೆಯಿಂದ ಒಂದಂತೂ ಸ್ಪಷ್ಟ ಆಗಿರುವಂತದ್ದು ಅರವಿಂದ್, ಈ ಆರೋಪಿಗಳೇನಿದ್ದಾರೆ ಇವರಿಗೆ ಬಿಜೆಪಿ ಸರ್ಕಾರ, ಅದರಲ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯರೀತಿ ಅವರಿಗೆ ತೃಪ್ತಿಕರವಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿರುವಂತದ್ದು. ಹೀಗಾಗಿ ಅದರ ವಿರುದ್ಧ ಪ್ರತಿಭಟಿಸಲಿಕ್ಕೆ ಈ ರೀತಿಯಾದಂತಹ ಒಂದು ಹೊಸ ಪ್ರಯತ್ನವನ್ನ ಮಾಡುವಂತ ಕೆಲಸವನ್ನ ಆರೋಪಿಗಳು ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೀಗ ಸಂಪೂರ್ಣವಾಗಿ ಖಚಿತ ಆಗಿರುವಂತದ್ದು. ಆದ್ರೆ ಇವರಾಗೆ ಮಾಡಿದ್ರ ಅಥವಾ ಇವರನ್ನ ಯಾರಾದ್ರೂ ಪ್ರೇರೇಪಿಸಿದ್ರ ಅಥವಾ ಅದರಿಂದ ಸಂಘಟನೆ ಇದೆಯಾ ಅನ್ನುವಂಥದ್ದು ತನಿಖೆಯ ಮೂಲಕವಾಗಿ ಗೊತ್ತಾಗಬೇಕಾಗಿರುವಂತದ್ದು. ಆದ್ರೆ ಇವರು ಈ ಒಂದು ದಾಳಿಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಎರಡು ಮುಖ್ಯವಾದಂತ ಕೆಲಸಗಳನ್ನ ಮಾಡಿರುವಂತದ್ದು. ಏನು ಅಂದ್ರೆ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಪೋಸ್ಟ್ ಗಳನ್ನ ಹಾಕಿರುವಂತದ್ದು. ಅದು ಏನು ಅಂದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಣೆಯಾಗಿದ್ದಾರೆ, ಅವ್ರನ್ನ ಹುಡುಕಿ ಕೊಟ್ಟವರಿಗೆ ಸ್ವಿಸ್ ಬ್ಯಾಂಕ್ ಇಂದ ಬಹುಮಾನ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೆಲವು ಬರಹಗಳನ್ನ ತಮ್ಮ ಪೋಸ್ಟ್ ಬುಕ್ ವಾಲ್ ನಲ್ಲಿ ಹಾಕೊಂಡಿದ್ರು ಅನ್ನುವಂತ ಮಾಹಿತಿ ಇದೆ. ಇದ್ರ ಜೊತೆಗೆ ಮನೋರಂಜನ್ ಮತ್ತೆ ಸಾಗರ್ ಶರ್ಮಾ ಇಬ್ರು ಒಳಗಡೆ ಏನು ಹೋಗಿದ್ರಲ್ಲ, ಅವರು ತಮ್ಮ ಶೂಗಳ ಒಳಗಡೆ ಏನ್ ಕಲರ್ ಬಾಂಬ್ ಅನ್ನ ಇಟ್ಕೊಂಡಿದ್ರು, ಅದರ ಜೊತೆಗೆ ಕೆಲವೊಂದಿಷ್ಟು ಕರಪತ್ರಗಳನ್ನ ಇಟ್ಕೊಂಡಿದ್ರು, ಪಾಂಪ್ಲೆಂಟ್ಸ್ ಅನ್ನ. ಆ ಪಾಂಪ್ಲೆಂಟ್ಸ್ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಬರಹಗಳನ್ನ ಅವರು ಬರ್ಕೊಂಡಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾಣೆಯಾಗಿದ್ದಾರೆ, ಅವ್ರನ್ನ ಹುಡುಕಿ ಕೊಟ್ರೆ ಸ್ವಿಸ್ ಬ್ಯಾಂಕ್ ಇಂದ ಬಹುಮಾನ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಬರ್ಕೊಂಡಿದ್ರು. ಒಂದ್ ರೀತಿ ಅವರನ್ನ ಘೋಷಿತ ಅಪರಾಧಿ ಅನ್ನುವಂತ ರೀತಿಯಲ್ಲಿ ಪ್ರತಿಬಿಂಬಿಸುವಂತ ಕೆಲಸವನ್ನ ಅವರು ಮಾಡಿದ್ರು. ಎಲ್ಲಿ ಅವರ ಶೂಗಳನ್ನ ರಿಟ್ರೇಟ್ ಮಾಡಿತ್ಲಲ್ಲ, ಆ ಪೊಲೀಸರು ವಶಪಡಿಸಿಕೊಂಡಿದ್ರಲ್ಲ, ಅದರಲ್ಲೂ ಕೂಡ ಕರಪತ್ರಗಳು ಸಿಕ್ಕಿದಾವೆ, ಅದರಲ್ಲೂ ಕೂಡ ಇದೇ ರೀತಿಯಾದಂತಹ ಬರಗಳಿದಾವೆ ಅನ್ನುವಂಥದ್ದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಇದನ್ನ ನಿನ್ನೆ ಕೋರ್ಟ್ ಗಮನಕ್ಕೂ ಕೂಡ ತರುವಂತ ಕೆಲಸವನ್ನ ಮಾಡಲಾಗಿದೆ. ಅರವಿಂದ್. ಓಕೆ ಶಬೀರ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.